ಗಾನವಿಗೌಡ. ನನ್ನ ಯೂಟ್ಯೂಬ್ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀನಿ. ಬೆಂಗಳೂರಿಗೆ ಬಂದಮೇಲೆ ಆ್ಯಕ್ಚುಲಿ ನನ್ನದು ಫಸ್ಟ್ ಲಾಗು. ತುಂಬ ಬ್ಯುಸಿಯಾಗೋಗಿದೆ. ಫ್ಯಾಮಿಲಿ ಜೊತೆ ಫುಲ್ ಎಂಜಾಯ್ ಮಾಡಿದೆ. ಅಲ್ಲಿ ನೋಡಿ, ಇವಳು ನನ್ನ ನಾದಿನಿ, ಮತ್ತು ಅನಿ, ಹಾಯ್ ಹೇಳು. ನನ್ನ ಮಗ ಅನಿ, ಅಲ್ಲಿ ಆರ್ಯ, ಇದು ಸ್ಮಹಿ, ನನ್ನ ಬೆಸ್ಟ್ ಫ್ರೆಂಡು ಪೂಜಾ ಅಂತ. ಅವಳೇ ಇವಾಗ ವಿಡಿಯೋ ಮಾಡ್ತಾ ಇರೋದು, ಅವಳ ಮಗಳು. ತಾತ ಹಾಯ್ ಹೇಳು. ಇವರು ನನ್ನ ತಾತ ಅವ್ರ ತಮ್ಮ, ಇವರು ನಮ್ಮಮ್ಮ, ಇವರು ನಮ್ಮಮ್ಮ, ಇವರು ನಮ್ಮಮ್ಮ, ಇದು ನನ್ನ ಅಜ್ಜಿ, ಇಲ್ಲಿ ನಮ್ಮ ತಾತಪ್ಪ, ಅಜ್ಜಿದು ತಮ್ಮ, ಇವರು ನಮ್ಮ ಅಪ್ಪಾಜಿ ಆ್ಯಂಡ್ ನಮ್ಮ ಮಾಮ, ಇಲ್ಲಿ ನಾನು. ಇಲ್ಲಿ ನಿನ್ನೂ ತೋರಿಸ್ತೀನಿ ಬಾರೆ. ಹಾಯ್ ಪೂಜಾ. ಇವಳು ನನ್ನ ಬೆಸ್ಟ್ ಫ್ರೆಂಡು. 3 ವರ್ಷ ಆದಮೇಲೆ ಬಂದಿದ್ದಾಳೆ. ಎಷ್ಟು ವರ್ಷ ಆದಮೇಲೆ ಮೀಟ್ ಮಾಡ್ತಾ ಇದೆಯಾ? 3 to 4 years ಆಯ್ತು ಅನ್ಸುತ್ತೆ. ಒಳ್ಳೇದಾ? ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಹಿಂಗೆ ನಾ ಮೀಟ್ ಮಾಡೋದು? ಅಲ್ಲ, ಇಬ್ರು ಮಕ್ಕಳೆಲ್ಲ ಈಗ ಬ್ಯುಸಿ ಇರ್ತೀವಿ. ಹೆಂಗೆ ಅನಿಸ್ತು ಮಾಲ್ ಆಫ್ ಏಷ್ಯಾ? ಫಸ್ಟ್ ಟೈಮ್ ನಾನು ಬಂದಿದ್ದು. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಎಂಜಾಯ್ ಮಾಡಿದ್ಯಾ? ಫ್ಯಾಮಿಲಿ ಜೊತೆ ಚೆನ್ನಾಗಿದೆ. ವಿತ್ ಬೇಬೀಸ್. ಆರೇನೋ ಫಸ್ಟ್ ಟೈಮ್ ನೋಡ್ತಿದ್ದಾಳೆ ಅವಳು. ಸ್ಮೈಲ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದು. ಇವರಿಬ್ರಿಗೂ ಟ್ವಿನ್ನಿಂಗ್ ಮಾಡೋಣ ಅಂತ ಅವತ್ತಿಂದ ಅಂದ್ಕೊಂಡು ಕೊನೆಗೆ ಟ್ವಿನ್ನಿಂಗ್ ಆಗೋಯ್ತು. ತಾತ ರಾಜ್ಕೊತೈತೆ. ಸರಿ ಆಯ್ತು, ನೀನೇ ಮಾತಾಡುವ ಅನಿ. ಹಾಂ ಇವರೆಲ್ಲರಿಗೂ ಇದು ಹೊಸದು. ಆ್ಯಕ್ಚುಲಿ ನಾನು ಯಾವತ್ತೂ ಲಾಗ್ ಮಾಡಿಲ್ಲ, ಅದಕ್ಕೆ ಅವರು ನಾಚಿಕೆ. ನಮ್ಮ ಮಗಳು ಬಂದಿದ್ದಾಳೆ ಕೆನಡಾದಿಂದ. ನಮ್ಮನ್ನೆಲ್ಲ ನಮ್ಮ ಅಪ್ಪಾಜಿ, ಅಪ್ಪ, ಅಕ್ಕ, ತಂಗಿ, ಅಮ್ಮ, ಅಣ್ಣ, ಅಮ್ಮ ಮಕ್ಕಳು ಎಲ್ಲರಿಗೂ ಕರ್ಕೊಂಡು ಮಾಲ್ ಆಫ್ ಏಷ್ಯಾ ಕರ್ಕೊಂಡು ಬಂದಿದ್ದಾಳೆ. ತುಂಬ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ. ಕೊಡು. ಹಾಯ್ ಶ್ವೇತಾ. ಎಲ್ಲ ಫ್ಯಾಮಿಲಿ ಬಂದಿದ್ದಾರೆ. ಮಾಮ, ಚಿಕ್ಕಪ್ಪ, ಮೈದಾ, ಅಣ್ಣ. ಪೂಜೆ ಬಂದಿರೋದು ಇನ್ನೂ ಖುಷಿ ಆಯ್ತಾಯ್ತು. ಇಡೀ ಅಲ್ಲೇ 4 ರಿಂದ 5 ವರ್ಷ ಆಗಿತ್ತವಳು ನೋಡಿ. ಆಯ್ತಾ? ಪಾಪನ ಕರ್ಕೊಂಡ್ಬಂದಿದ್ದೆ, ಖುಷಿ ಆಯ್ತು. ಇದು ಕೆನಡಾದಲ್ಲೇ ಇದ್ದೀವಿ ಇನ್ನಂಗೆ ಐತೆ ಪ್ಲೇಸ್. ಇಲ್ಲಿ ತುಂಬ ಚೆನ್ನಾಗೈತೆ, ಇಷ್ಟ ಆಯಿತು. ಕೊಡು. ನಾನು ಮಾತಾಡಲ್ಲ. ನೀನು ಮಾತಾಡಲ್ಲ. ಇದು ನಾಚಿಕೆ ಹೆಣ್ಣು, ಮಾತಾಡಲ್ಲ. ಅಜ್ಜಿ ಹೆಂಗನ್ನಿಸ್ತು? ಏನು ಮಾತಾಡೋದು? ಇಲ್ಲಿ ನೋಡು, ನನ್ನ ನೋಡು. ಅಜ್ಜಿ, ನಿಮ್ಗೆ ಹೆಂಗೆ ಅನಿಸ್ತದೆ? ನಿಮ್ಮ ಮೊಮ್ಮಗಳು ಇಲ್ಲಿ ನೋಡು, ನನ್ನ ನೋಡು, ನೀನು ನನ್ನ ನೋಡು. ಮೊಮ್ಮಗಳು ಸಂತೋಷ ಪಡ್ಬೇಕಣವ. ಚೆನ್ನಾಗಿ ನೋಡ್ತಾ ಇದ್ದೀವಿ ಎಲ್ಲನೂ. ಮೊಮ್ಮಗಳು ಕರ್ಕೊಂಬಂದವಳೆ. ಎಲ್ಲ ಪ್ರೀತಿ ಆಯಿತು ನಮಗೆ. ಒಳ್ಳೆಯದ ಇಷ್ಟ ಆಯಿತು. ಖುಷಿ ಆಗೋಯ್ತು. ತಾತಪ್ಪ ಇವರು ನಮ್ಮ ಅಜ್ಜಿಯವರ ತಮ್ಮ. ಎಲ್ಲ ಓಕೆ, ಎಲ್ಲ ಹೋಗಿದ್ದು ಫುಲ್ ಖುಷಿ. ಇದೇ ಫಸ್ಟ್ ಟೈಮ್. ಅಪ್ಪಾಜಿ ಸೂಪರ್ ಸೂಪರ್ ಎಂಜಾಯ್ ಮಾಡ್ದ ಮಾಮ. ನಮ್ಮ ಮಾಮ ನೋಡಿ ಇಲ್ಲಿ, ಅಲ್ಲೋ ನೆಕ್ಸ್ಟ್ ಟೈಮ್ ಹಲ್ ಕಟ್ಟಿಸ್ಬಿಟ್ಟು ಚೆನ್ನಾಗಿದೆ. ಕೆನಡಾದಿಂದ ಬಂದಿದ್ದು, ನಮ್ಮನ್ನೆಲ್ಲ ಮಾಲಿಗೆ ಕರ್ಕೊಂಬಂದಿದ್ದು. ಭಾಳ ಸಂತೋಷ. ಮಾಲ್ ನೋಡಿರಲೇ ಇಲ್ಲ. ಈ ಮಾಲು ತೋರಿಸಿದ್ದು ಖುಷಿ ಭಾಳ ಆಯ್ತಾ? ಖುಷಿ ಆಯ್ತು. ಅನಿ ಮಾತಾಡ್ತೀಯಾ? ಬಾರ ಇಲ್ಲಿ. ಓಕೆ, ಇದು ನಮ್ಮ ಸ್ಮಹಿ ಡಾರ್ಲಿಂಗ್. ಅವಳದು ಚಿಕ್ಕ ಮಗಳು. ದೊಡ್ಡ ಮಗಳನ್ನ ಕರ್ಕೊಂಡ್ ಬಂದಿಲ್ಲ ನೋಡಿ, ಬಿಟ್ಬಿಟ್ಟು ಬಂದಿದ್ದಾಳೆ. ಇಬ್ರು ಮಕ್ಕಳು ನೋಡಿ, ತಮ್ಮ ಅಕ್ಕನ ಬಾಂಡಿಂಗು ಎಲ್ಲೋದ್ರೂ ಕೈ ಬಿಡಲ್ಲ ತಮ್ಮ. ಅಷ್ಟೊಂದು ಇಷ್ಟ ಅಕ್ಕ ಅಂತಂದರೆ. ನನ್ನ ಅಜ್ಜಿ ನಿಜ ಲಕ್ಕು. ಹಾಗೆ ನಮ್ಮ ತಾತಪ್ಪನೂ ಅಷ್ಟೇ. ಇಬ್ಬರು ಒಂಥರ ಹೇಳಿ ಮಾಡಿಸಿದಂಗೆ. ಅಜ್ಜಿ ತಮ್ಮಂದಿರೆಲ್ಲರಿಗೂ ಅಜ್ಜಿ ಫೇವ್ರೇಟು. ಅವಳು ನನ್ನ ನಾದಿನಿ ಆಯಿತಾ. ಎಲ್ಲೋದ್ರೂ ಹಾರಿಯನ್ನು ಮೇಂಟೈನ್ ಮಾಡೋದೇ ಅವಳಿಲ್ಲ ಅಂತಂದರೆ ನನಗೆ ಇಂಡಿಯಾದಲ್ಲಿ ತುಂಬ ಕಷ್ಟ ಆಗೋಗ್ತಾಯಿತ್ತು. ಅವಳ ಮಗಳ ಥರನೇ ನೋಡ್ಕೊತಾಳೆ. ಅಲ್ಲಮ್ಮ, ನಿನ್ನ ಮಗಳ ಅವಳು? ಅತ್ತೆ ಅಂದರೆ ಫೇವ್ರೇಟು. ಇಲ್ಲಿ ಮ್ಯಾಕ್ಸ್ಗೆ ಶಾಪಿಂಗಿಗೆ ಕರ್ಕೊಂಬಂದೆ ಎಲ್ಲರಿಗೂ. ಫುಲ್ಲು ಎಂಜಾಯ್ ಮಾಡ್ತಿದ್ದಾರೆ. ಅವಳು ನೋಡಿ ಬಟ್ಟೆ ಹಿಡ್ಕೊಂಡು. ಇವ್ರು ನಮ್ಮ ಅದಕ್ಕೆ ಆಯತ್ಗೆ. ಹಲೋ ಅನ್ವಿ, ನನ್ನ ಅಣ್ಣನ ಮಗಳು ಇವಳು. ಅವ್ನು ನೋಡಿ ಯೋಗ ಟೀಚರು, ಲಾಗರ್ ಅಂತ ಇವಾಗ. ಹೇಳೋ. ಎಲ್ಲರೂ ಬಟ್ಟೆಗಳು ತಗೊತಾ ಇದ್ದಾರೆ. ಅಜ್ಜಿ ನೀನೇನು ತಗೊಂತೀಯಾ? ಬೇಡವಾ? ನಮ್ಮ ಮಾಮ ತಾತ ಎಲ್ಲ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ.
ಅವ್ರಿಗೆ ಇವಾಗ ಪಾರ್ಟಿ ಬೇಕು ಅಲ್ವಾ? ಎಣ್ಣೆ ಪಾರ್ಟಿ ಇವಾಗ ಮನೆಗೆ ಹೋಗ್ಬಿಟ್ಟು ಎಂತದ ಇಲ್ಲ ಇಲ್ಲಾನೆ ನೋಡ್ತಾನೆ ಇರಲಿಲ್ಲ ಅಲ್ಲ. ನಮ್ಮ ತಾರತಪ್ಪ ಅಂತೂ ಫುಲ್ ನೋಡ್ತಾ ಇದ್ದಾರೆ ಮಾಲ್ ಆಫ್ ಫ್ಯಾಷನ್ನ. ಹಾಂ, ಇದು ಹರ್ಷನ್ದು ಫೇವ್ರೆಟ್ ಕಾಫಿ ಸೆಂಟರ್ ಟಿಮಾಟನ್ಸು, ಹರ್ಷನ್ ಫೇವ್ರೆಟ್ಟು. ಇಲ್ಲಿ ನೋಡಿ ಮಾಲ್ ಆಫ್ ಏಷ್ಯಾ, ಸೊ ಬ್ಯೂಟಿಫುಲ್, ಸಕ್ಕದಾಗಿ ಮೈಂಟೈನ್ ಮಾಡಿದ್ದಾರೆ. ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಎಲ್ಲರೂ ಹೆಂಗೆ ಲಾಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಎಷ್ಟು ಕಷ್ಟ ಇರುತ್ತೆ ಎಲ್ಲರ ಜೊತೆಗೂ ಹೋಗಿ ಮಾತಾಡಿಸ್ಕೊಂಡು. ಬಟ್ ಅವ್ರು ಎಂಜಾಯ್ ಮಾಡ್ತಿರೋದು ನೋಡಿದ್ರೇ ಖುಷಿ ಆಯಿತು. ಇವತ್ತಿನ ನನ್ನ ಲಾಗ್ ನಿಮಗೆಲ್ಲರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವನ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಮಾಡಿ. ಹೇಳಪ್ಪ ನಿನ್ನ ಚಾನಲ್ ನೇಮ್ ಹೇಳಪ್ಪ. ನನ್ನ ಚಾನಲ್ ನೇಮ್ ಬಂದು ಕನ್ನಡ 437 ಅಂತ. ಹಾಂ, ಸೊ ಆಲ್ಮೋಸ್ಟ್ 1 ಮಂತ್ ಆಗಿದೆ ಸ್ಟಾರ್ಟ್ ಮಾಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತೀರಿ. ಫನ್ ಬೇಕಂದರೆ, ಹೆಲ್ತ್ ಟಿಪ್ಸ್ ಬೇಕಂತಂದರೆ ದಯವಿಟ್ಟು ನನ್ನ ಫಾಲೋ ಮಾಡಿ. ಇವನೇನು ಹೇಳ್ತಾನೆ ಗೊತ್ತಾ, ಯೋಗ ಟೀಚರ್ ಅಂತ. ಇವನು ಮನೇಲಿ ನಾನೇ ತಂಗಿ ಇದ್ದೀನಿ, ನನಗೆ ಒಂದಿನ ಯೋಗ ಹೇಳ್ಕೊಟ್ಟಿಲ್ಲ. ಊರಲ್ಲಿ ಇರೋರಿಗೆಲ್ಲ ಯೋಗ ಹೇಳ್ಕೊಡ್ತಾನೆ. ಆ್ಯಂಡ್ ಅವಳು ನನ್ನ ಫ್ರೆಂಡು, ಅವಳು 3-4 ವರ್ಷ ಆದಮೇಲೆ ಬಂದವಳೆ. ಹೋಗಿರಿ ಯೋಗಕ್ಕೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್.